ಬಾಯ್ ನ್ಯೂಸ್ಗೆ ಸ್ವಾಗತ. ಸುದ್ದಿ ಮಾಧ್ಯಮದವರನ್ನು ಸ್ವಾಗತಿಸುತ್ತೇವೆ. ಇಂದಿನ ಚಿಂತಾಮಣಿ ವಿಧಾನಸಭಾ ಮತಕ್ಷೇತ್ರದ ಪ್ರೋಗ್ರೆಸ್ ರಿಪೋರ್ಟನ್ನು ನಾವು ಮುಂದೆ ನೀಡ್ತಾ ಇದ್ದೇವೆ. ನಮ್ಮ ಚಿಂತಾಮಣಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಟ್ಟು 271 ಮತಗಟ್ಟೆಗಳು ಇವೆ. ಗ್ರಾಮಾಂತರ ಮತಗಟ್ಟೆ ಸಂಖ್ಯೆ 205, ನಗರ ಮತಗಟ್ಟೆಗಳ ಸಂಖ್ಯೆ 66. ಒಟ್ಟು ಮತದಾರರು ಚಿಂತಾಮಣಿ ವಿಧಾನಸಭಾ ಮತಕ್ಷೇತ್ರದಲ್ಲಿ 2,31,861. ಅದರಲ್ಲಿ ಗ್ರಾಮೀಣ ಪ್ರದೇಶದ ಮತದಾರರ ಸಂಖ್ಯೆ 1,63,280. ನಗರ ಪ್ರದೇಶದ ಮತದಾರರ ಸಂಖ್ಯೆ 68,581. ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟೆಡ್ ಆಗಿದೆ ಇಲ್ಲಿಯವರೆಗೆ 1,56,316, ಅಂದರೆ 95.73% ಆಲ್ರೆಡಿ ನಾವು ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡಿದೆವು. ಇನ್ನು ಬಾಕಿ ಉಳಿದಿದ್ದು ರೂರಲ್ ಏರಿಯಾ 6,954. ನಗರ ಪ್ರದೇಶದಲ್ಲಿ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟೆಡ್ 55,990, 81.64% ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಆಗಿದೆ. ಬಾಕಿ ಇರೋದು 12,591. ಗ್ರಾಮೀಣ ಪ್ರದೇಶದಲ್ಲಿ ಡಿಜಿಟಲೈಸೇಷನ್ 47,592, 29.15%. ನಗರ ಪ್ರದೇಶದಲ್ಲಿ ಡಿಜಿಟಲೈಸೇಷನ್ 7,541, 11%. ಬಾಕಿ 61,040 ಬಾಕಿ ಉಳಿದಿರುತ್ತವೆ. ಈಗ ಸಾಹೇಬರು ಮುಂದೆ ಇಟ್ಟಿದ್ದಾರೆ. ಈಗ 30 ಜೂನ್ 2026ರಿಂದ ನಮ್ಮಲ್ಲಿ ಏನು SIR ಸಮಗ್ರ ಮತದಾರರ ಪರಿಷ್ಕರಣೆ ಒಂದು ಕೆಲಸ ಸ್ಟಾರ್ಟ್ ಆಗಿದೆ. ಆ ಒಂದು ಕೆಲಸದಲ್ಲಿ ಈಗ 30ನೇ ತಾರೀಕಿಂದ ಇವತ್ತು 9/7/2026ವರೆಗೆ ನಮ್ಮಲ್ಲಿ 90% ಗ್ರಾಮೀಣ ಭಾಗದಲ್ಲಿ 95% ಅಷ್ಟು ನಾವು ಎನ್ಯುಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದರಲ್ಲಿ 29.15% ಅಷ್ಟನ್ನು ನಾವು ಡಿಜಿಟಲೈಸೇಷನ್ ಕೂಡ ಮಾಡಿದ್ದೀವಿ. ನಗರ ಭಾಗದಲ್ಲಿ 81% ಅಷ್ಟು ಎನ್ಯುಮರೇಷನ್ ಫಾರ್ಮ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ನಂತರ 7,000 ಅಷ್ಟು ಡಿಜಿಟಲೈಸ್ ಮಾಡಿದ್ದೀವಿ. ಈಗ ಇನ್ನೂ ನಮ್ಮಲ್ಲಿ ಮಾಡುವಂಥ ಕೆಲಸ ಇದೆ. ಆದರೆ ನಮ್ಮಲ್ಲಿ ಈಗ ಏನು ನಾವು ಮಾಡ್ತಾ ಇದ್ದೀವಿ ಇದು ಒಂದು ಟ್ರ್ಯಾಕಲ್ಲಿದೆ. ಎಲ್ಲ ನಾಗರಿಕರಿಂದ ಆಗಿರ್ಬೋದು, ಸಾರ್ವಜನಿಕರಿಂದ ಆಗಿರ್ಬೋದು ನಮ್ಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇದೆ. ನಾವು ಫೀಲ್ಡಲ್ಲಿ ಪ್ರತಿದಿನ ಮಾನಿಟರ್ ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ಅಂತಲೇ ನಮ್ಮಲ್ಲಿ ನೋಡಲ್ ಆಫೀಸರ್ಸ್ನು ಕೂಡ ಡೆಬ್ಯೂಟ್ ಮಾಡ್ಕೊಂಡಿದ್ದೀವಿ. ಸೊ ಎವ್ರಿ ಡೇ ಇದು ಮಾನಿಟರ್ ಮಾಡ್ತಾ ಇದ್ದೀವಿ. ERO ಸಾಹೇಬರು ಮಾನಿಟರ್ ಮಾಡ್ತಾ ಇದ್ದಾರೆ. ಅರ್ಬನ್ನಲ್ಲಿ ಚಲಪತಿಯವರು AERO ಅವರು ಕೂಡ ಅಷ್ಟೇ ಮಾನಿಟರ್ ಮಾಡ್ತಾ ಇದ್ದಾರೆ. ರೂರಲ್ ಭಾಗದಲ್ಲಿ ನಾನು ಮಾನಿಟರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಏನು ಅಂಕಿಅಂಶಗಳನ್ನ ನಮ್ಮ ಮುಂದೆ ಇಟ್ಟಿದ್ದೀವಿ, ಇದು ಇವತ್ತಿನವರೆಗೆ ಆಗಿರುವಂಥ ಪ್ರೋಗ್ರೆಸ್ಸು. ನೆಕ್ಸ್ಟು ನಾವು ಪ್ರತಿ ವಾರ ಒಂದು ಸಲ ನಮ್ಮ ಜೊತೆ ಭೇಟಿಯಾಗಿ ನಮ್ಮ ಮುಖಾಂತರ ನಾಗರಿಕರಿಗೆ, ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ, ಮತದಾರರ ಈ ಒಂದು ಪರಿಷ್ಕರಣೆ ನಡೀತಾ ಇದೆ. ಇದರಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು. ತಮ್ಮ ಮತದಾರರ ನೋಂದಣಿ ಮಾಡ್ಕೊಳ್ಳೋದಕ್ಕೋಸ್ಕರ ಎನ್ಯುಮರೇಷನ್ ಫಾರ್ಮ್ಸ್ನ ತಾವು ತಪ್ಪದೇ ಭರ್ತಿ ಮಾಡಿ ವಾಪಸ್ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಈಗ ನಗರಸಭೆ ಸಂಬಂಧಪಟ್ಟಂಗೆ ಚಲಪತಿ ಮಾತಾಡ್ತಾರೆ. ಒಂದು ಚೇರ್ ಹಾಕಿ ಕುತ್ಕೊಳ್ಳಿ ಅಂತ ಹೇಳುವಂಥ ಸೌಜನ್ಯನೂ ಕೆಲವರು ಕಾಣ್ತಾ ಇಲ್ಲ. ದಯವಿಟ್ಟು ಅವರು ಕೂಡ ಸಹಕಾರ ಕೊಡಬೇಕು. ಸಾರ್ವಜನಿಕರು ತಮ್ಮ ಮನೆ ಹತ್ರ ಬಂದಾಗ ಒಬ್ಬ ಅಧಿಕಾರಿ, ಜವಾಬ್ದಾರಿ ಇರುವಂಥ ಒಬ್ಬ ಅಧಿಕಾರಿ ತಮ್ಮ ಮನೆ ಹತ್ರ ಬಂದಿದ್ದಾನೆ ಅಂತ ಅವ್ರಿಗೆ ಏನು ನಾವು ಗೌರವ ಕೊಡಬೇಕು. ಆ ಗೌರವವನ್ನು ಕೊಟ್ಟು ತಾವು ಕೂಡ ಕೆಲಸ ತಮ್ಮ ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಕ್ರಮ ವಹಿಸಬೇಕು ಅಂತ ಕೇಳ್ಬೋದು. ಅವರು ERO ಆಗಿ ಬಂದಿದ್ದಾರೆ. ಇದ್ದೇ ಇದ್ದಂಥ ನಾಗರಾಜ್ ಕೆಳಗರಮನಿ ಸಾಹೇಬರು ನಿವೃತ್ತಿ ಆಗಿರೋದ್ರಿಂದ ಅವ್ರ ಪ್ಲೇಸ್ಗೆ ಸಾಹೇಬರು ಬಂದಿದ್ದಾರೆ. ಸೊ ಅವರಿಗೆ ನಾವು ಸಪೋರ್ಟಿವ್ ಆಗಿ ಇಬ್ಬರು AERO ಅವರು ಮತ್ತು ನಮ್ಮ ಸಹಕಾರಕ್ಕಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳು ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ರಾಜೇಂದ್ರ ಅವರು ರೆಡ್ಡಿ ತಹಸೀಲ್ದಾರ್ ಮತ್ತು ನಾಯಕ್ ಇಬ್ಬರನ್ನು ಸಹ ಸೋಷಿಯಲ್ ಡಿಪಾರ್ಟ್ಮೆಂಟಿಂದ ಅಧಿಕಾರಿಗಳನ್ನು ನಮಗೆ ಡೆಬ್ಯೂಟ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಸುಗಮವಾಗಿ ಆಗ್ತಾ ಇದೆ. 81%ವರೆಗೂ ಆಗಿದೆ. ಡಿಜಿಟೈಸೇಷನ್ ಮಾಡಬೇಕಾಗಿತ್ತು ಮತ್ತು ಇವತ್ತು ಸಪ್ರೇಟ್ ಗುಂಪುಗಳನ್ನು ಮಾಡಿ ಅದಕ್ಕೆ ಅನುಕೂಲ ಮಾಡಿಕೊಳ್ಳಿಕ್ಕೂ ಈಗಾಗಲೇ ಮಾಡಿದ್ದೀವಿ. ಆ ನಗರದಲ್ಲಿ ಕೆಲವೊಂದು ಕಡೆ ಅಲ್ಲಲ್ಲಿ ಗುಂಪಾಗಿ ಮಾಡ್ತಿರೋದು ಸಹ ಮಾಹಿತಿ ಇತ್ತು. ಅವ್ರಿಗೆ ಈಗಾಗಲೇ ನನ್ನ ತಹಸೀಲ್ದಾರ್ ಅವರು ನಿರ್ದೇಶನ ಕೊಟ್ಟಿದ್ದಾರೆ. ನಾನು ಸಹ ನಿರ್ದೇಶನ ಕೊಟ್ಟಿದ್ದೀನಿ. ಮನೆಗೂ ಸ್ಟಿಕ್ಕರ್ ಬರ್ತಾರೆ, ಹಾಕ್ತಾರೆ. ಈಗ ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಇಷ್ಟೇ, ಯೂಸ್ ಕ್ರೌಡ್ ಇರೋದನ್ನ ನಗರ ವ್ಯಾಪ್ತಿಯಲ್ಲಿ BLA 2ಗಳಂತ ಏನು ನೆನಪಾಗಿದ್ದಾರೆ ಅವರಲ್ಲಿ ಮನವಿ ಮಾಡ್ತಾರೆ. ದಯವಿಟ್ಟು ನಿಮ್ಮ ಸಹಕಾರ ಇರಲಿ. ಬೇಗ ಈ ಒಂದು ಕಾರ್ಯಕ್ರಮ ಮುಗೀಲಿ. ಎಲ್ಲ ವೋಟರ್ಸು, ಜಿನೇನಿರೋ ವೋಟರ್ಸು ಯಾರಿದ್ದಾರೆ ಅವರು ವ್ಯಾಪ್ತಿ ಒಳಗಡೆ ಬರಲಿ. ಪಟ್ಟಿ ಒಳಗಡೆ ಯಾರು ಡೂಪ್ಲಿಕೇಶನ್ಸ್ ಇರ್ತಾರೆ, ಯಾರು ಸರಿಯಿಲ್ಲ ಅದನ್ನು ಹೊರಗಡೆ ಹಾಕೋದೇ ಇದ್ರ ಮೇನ್ ಉದ್ದೇಶ ಆಗಿರ್ತದೆ.
ಎಲ್ಲರೂ ಸಹಕಾರ ನಗರದಲ್ಲಿ ಕೊಡ್ತೀವಿ. ನಮ್ಮ ಸಿಬ್ಬಂದಿಗಳು ಮನೆ ಹತ್ರ ಬಂದಾಗ ದಯವಿಟ್ಟು ಅವರಿಗೆ ಸಂಪೂರ್ಣವಾದ ಸಹಕಾರದಲ್ಲಿ ಮಾಹಿತಿ ಕೊಡಬೇಕಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ. ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ದಲ್ಲಿ, ಸಮಸ್ಯೆಗಳಿದ್ದಲ್ಲಿ ಫೆಸಿಲಿಟೇಷನ್ ಸೆಂಟರ್ ಅಂತ ನಗರಸಭೆ ವ್ಯಾಪ್ತಿಯಲ್ಲಿ ನಗರದಲ್ಲಿ ಮಾಡಿದ್ದೇವೆ, ಗ್ರಾಮಾಂತರ ವ್ಯಾಪ್ತಿಯಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಮಾಡಿದ್ದೀವಿ. ನಮ್ಮ ನಂಬರ್ಗಳು ಸಹ ನಿಮ್ಗೆ ಈಗಾಗಲೇ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಟೋಟಲ್ ಆಗಿ ಏನೇ ಸಮಸ್ಯೆ ಇದ್ರೇನು ನಾವು ಮಾಡ್ತೀವಿ. ಎಲ್ಲರೂ ಸಹ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡ್ತೇನೆ. ಈ ಚುನಾವಣೆ ವಿಚಾರ ಬಿಟ್ಟು ಶಾಶ್ವತ ದೃಢೀಕರಣ ಪತ್ರ ಕೊಡಬೇಕು ಅಂತ ಈಗಾಗಲೇ ಸರ್ಕಾರದ ಒಂದು ಸುತ್ತೋಲೆ ಆಗಿದೆ. ಅದರ ಪ್ರಕಾರ ನಾವು ನಗರದಲ್ಲಿ ಒಂದು 5 ಕಡೆ ನಾವು ಒಂದು ಸೆಂಟರ್ಸನ್ನು ಓಪನ್ ಮಾಡ್ತಾ ಇದ್ವಿ. ಫಾರ್ಮ್ಸನ್ನು ದಯವಿಟ್ಟು ನಗರ ವ್ಯಾಪ್ತಿಯಲ್ಲಿರುವಂಥ ಶಾಶ್ವತ ದೃಢೀಕರಣ ಪತ್ರ ಇದರಲ್ಲೂ ಸಹ ಒಂದು ಸರ್ಟಿಫಿಕೇಟ್ ಇರೋದ್ರಿಂದ ಯಾರಾದರೂ ಆ ಥರ ಬೇಕಾದಲ್ಲಿ ನಾವು ನಗರದಲ್ಲಿ ನಗರಸಭೆ, ತಾಲೂಕು ಪಂಚಾಯಿತಿ ಮತ್ತು ಕೆಲವೊಂದು ಕೌಂಟರ್ಸ್ನಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಅಲ್ಲಿ ಬಂದು ನೀವು ಅರ್ಜಿಗಳನ್ನು ಕೊಟ್ಟರೆ ನೇರವಾಗಿ ಅದನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ನಾನು ಅದನ್ನು ಫಾರ್ವರ್ಡ್ ಮಾಡ್ತೀನಿ. ನಿಮಗೆ ಶಾಶ್ವತ ಪ್ರಮಾಣ ಪತ್ರ ಸಿಗ್ತದೆ. ಅದೂ ಸಹ ಚುನಾವಣೆಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಮುಖ್ಯವಾಗಿ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ಮನವಿ ಮಾಡ್ತೀನಿ, ನಿಮ್ಮ ಸಹಕಾರ ಇಲ್ಲಿ ಬೇಗ ಕಾರ್ಯಕ್ರಮ ಮುಗಿಯುತ್ತೆ.